ಗಂಗಾಧರ್ ಮತ್ತು ಕುಟುಂಬ ವರ್ಗದವರು ರೈಲ್ವೆ ಇಲಾಖೆ ಅರಸೀಕೆರೆ ಇವರಿಂದ ಶ್ರೀ ದೇವಿ ಅವರಿಗೆ 1000 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಗಂಗಾಧರ್ ಮತ್ತು ಕುಟುಂಬ ವರ್ಗದವರು ರೈಲ್ವೆ ಇಲಾಖೆ ಅರಸೀಕೆರೆ ಇವರಿಂದ ಶ್ರೀ ದೇವಿ ಅವರಿಗೆ 1001 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿರುತ್ತಾರೆ. ರಾಮದೇವತ ಶ್ರೀ ಕರೀಮ ಮತ್ತು ಮನೆಗೆ ಸೇರಿ ಮನೆಗೆ ಬಂದು ಅರ್ಕೆ ಕಾಣಿಕೆಯನ್ನು ಕೊಟ್ಟು ಸೂಕ್ತವಾದ ರಸೀದಿಯನ್ನು ಪಡೆಯತಕ್ಕದ್ದು. ಅರ್ಕೆ ಕಾಣಿಕೆಯನ್ನು ಕೊಡುವಂತ ಭಕ್ತಾದಿಗಳು ಸೇರಿ ಮನೆ ಹತ್ರ ಬಂದು ಅರ್ಕೆ ಕಾಣಿಕೆಯನ್ನು ಕೊಟ್ಟು ಸೂಕ್ತ ರಸೀದಿಯನ್ನು ಪಡೆಯತಕ್ಕದ್ದು. ನಂತರ ಸಮಸ್ಯೆ ಭಕ್ತಾದಿಗಳಿಗೆ ಅರ್ಕೆ ಸಂಕಲ್ಪನೆ ಇರುತ್ತೆ. ರಾಮದೇವತ ಶ್ರೀ ಕರಿಯಮ್ಮ ಮತ್ತು ಮಲಿಂಗಪ್ಪನವರಿಗೆ ಅರ್ಕೆ ಕಾಣಿಕೆಯನ್ನು ಕೊಡುವಂತ ಭಕ್ತಾದಿಗಳು ಸೇರಿ ಮನೆಗೆ ಬಂದು ಅರ್ಕೆ ಕಾಣಿಕೆಯನ್ನು ಕೊಟ್ಟು ಸೂಕ್ತ ರಸೀದಿಯನ್ನು ಪಡೆಯತಕ್ಕದ್ದು. ರಾಮದೇವತ ಶ್ರೀ ಕರಿಯಮ್ಮ ಮತ್ತು ಮತ್ತು ಕುಟುಂಬಗಳು ತಮ್ಮ ಹಸುವಿನ ಮೇಲೆ ಜೀವಳ್ಳರು ಶರಣರು ಮದಕಲ್ಲರಿದ್ದಾರೆ. ಎಚ್ಚರಿಕೆ. ರಾಮದೇವತ ಶ್ರೀ ಕರಿಯಮ್ಮ ಮತ್ತು ಮಲಿಂಗಮ್ಮನವರಿಗೆ ಅರ್ಕೆ ಕಾಣಿಕೆಯನ್ನು ಕೊಡುವಂತ ಭಕ್ತಾದಿಗಳು ಸೇರಿ ಮನೆಗೆ ಬಂದು ಅರ್ಕೆ ಕಾಣಿಕೆಯನ್ನು ಕೊಟ್ಟು ಸೂಕ್ತ ರಸೀದಿಯನ್ನು ಪಡೆಯತಕ್ಕದ್ದು. ರಾಮದೇವತ ಶ್ರೀ ಕರಿಯಮ್ಮ ಮತ್ತು ಮಲಿಂಗಮ್ಮನವರಿಗೆ ಅರ್ಕೆ ಕಾಣಿಕೆಯನ್ನು ಕೊಡುವಂತ ಭಕ್ತಾದಿಗಳು ಶ್ರೀನಿವಾಸ್ ಮತ್ತು ಕುಟುಂಬ ವರ್ಗದವರಿಂದ ಶ್ರೀ ದೇವಿ ಅವರಿಗೆ 100 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿರುತ್ತಾರೆ. ಶ್ರೀನಿವಾಸ್ ಮತ್ತು ಕುಟುಂಬ ವರ್ಗದವರಿಗೆ ರಾಮದೇವತ ಶ್ರೀ ಕರಿಯಮ್ಮ ಮತ್ತು ಮಲಿಂಗಮ್ಮನವರಿಗೆ ಅರ್ಕೆ ಕಾಣಿಕೆಯನ್ನು ಕೊಡುವಂತ ಭಕ್ತಾದಿಗಳು ತಿಪ್ಪೇಸ್ವಾಮಿ ಮತ್ತು ಕುಟುಂಬ ವರ್ಗದವರು ಮಾರುತಿ ಹೋಟ್ಲು ಸಂತ ಮೈದಾನ ಇವರಿಂದ ಶ್ರೀ ದೇವಿ ಅವರಿಗೆ 501 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿರುತ್ತಾರೆ. ತಿಪ್ಪೇಸ್ವಾಮಿ ಮತ್ತು ಕುಟುಂಬ ವರ್ಗದವರು ಮಾರುತಿ ಹೋಟ್ಲು ಸಂತ ಮೈದಾನ ಇವರಿಂದ ಶ್ರೀ ದೇವಿ ಅವರಿಗೆ 501 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿರುತ್ತಾರೆ. ತಿಪ್ಪಣ್ಣ ಮಾರುತಿ ಹೋಟ್ಲು ಬಂದು ಅರ್ಕೆ ಕಾಣಿಕೆಯನ್ನು ಕೊಟ್ಟು ಸ್ವಲ್ಪ ರಸೀದಿಯನ್ನು ಪಡೆಯತಕ್ಕದ್ದು. ಸುರೇಶ್ ಮತ್ತು ಕುಟುಂಬ ವರ್ಗದವರಿಗೆ ಶ್ರೀ ದೇವಿಯವರಿಗೆ 200 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿರುತ್ತಾರೆ. ಸುರೇಶ್ ಮತ್ತು ಕುಟುಂಬ ವರ್ಗದವರಿಂದ ಶ್ರೀ ದೇವಿಯವರಿಗೆ 200 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿರುತ್ತಾರೆ. ರಾಮದೇವತ ಶ್ರೀ ಕರಿಯಮ್ಮ ಮತ್ತು ಮಲಿಂಗಪ್ಪನವರಿಗೆ 5 ಕಾಣಿಕೆಯನ್ನು ಕೊಡುವಂತ ಭಕ್ತಾದಿಗಳು ಅರ್ಕೆ ಕಾಣಿಕೆಯನ್ನು ಕೊಡುವಂತ ಭಕ್ತಾದಿಗಳು ರಾಮದೇವತ ಶ್ರೀ ಕರಿಯಮ್ಮ ಮತ್ತು ಮಲಿಂಗಮ್ಮನವರಿಗೆ ಅರ್ಕೆ ಕಾಣಿಕೆಯನ್ನು ಕೊಡುವಂತ ಭಕ್ತಾದಿಗಳು ಸೇರಿ ಮನೆಗೆ ಬಂದು ಅರ್ಕೆ ಕಾಣಿಕೆಯನ್ನು ಕೊಟ್ಟು ಸೂಕ್ತ ರಸೀದಿಯನ್ನು ಪಡೆಯತಕ್ಕದ್ದು. ಕುಟುಂಬ ವರ್ಗದವರಿಗೆ ರಾಮಗೋಪ ನಟರಾಜ್ ಮತ್ತು ಕುಟುಂಬ ವರ್ಗದವರು ರಾಮಗೋಪ ಇವರಿಂದ ಶ್ರೀ ದೇವಿ ಅವರಿಗೆ 200 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿರುತ್ತಾರೆ. ನಟರಾಜು ರಾಮಗೋಪ ಇವರಿಂದ ಶ್ರೀ ದೇವಿ ಅವರಿಗೆ 201 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿರುತ್ತಾರೆ. ಅಲ್ಲಿ ದೇವರ ಹತ್ರ ಚಲುವೇಶ ಅನ್ನೋದು ಒಂದು ಉಂಗುರ ಬಿಟ್ಟಿರುತ್ತೆ. ಯಾರ್ಯಾರ ಸಿಕ್ಕರೆ ದಯವಿಟ್ಟು ತಂದು ಸೇರಿ ಮನೆಗೆ ಕೊಡಿ. ಮತ್ತು ಕುಟುಂಬ ವರ್ಗದವರಿಂದ ಶ್ರೀ ದೇವಿಯವರಿಗೆ 50 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿರುತ್ತಾರೆ. ಜನ್ಮಸಂಘ ಮತ್ತು ಕುಟುಂಬ ವರ್ಗದವರಿಗೆ ಶ್ರೀ ದೇವಿಯವರಿಗೆ 50 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿರುತ್ತಾರೆ.
ಅರ್ಚಕರು ದಯವಿಟ್ಟು ನನ್ನ ಬೇರಿನ ಮನೆ ಕೊಡ್ತಕ್ಕದ್ದು ಪಡೆಯತಕ್ಕದ್ದು. ಟಿ.ಆರ್. ದಾಸೇಗೌಡರು, ಟಿ.ಆರ್. ಎ.ಆರ್. ದಾಸೇಗೌಡರು, ಮಣಿಯಣ್ಣ, ಟಿ.ಆರ್. ದಾಸೇಗೌಡರು, ಮಣಿಯಣ್ಣ ಮತ್ತು ಕುಟುಂಬ ವರ್ಗದವರಿಂದ ಶ್ರೀ ದೇವಿ ಅವರಿಗೆ 500 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿರುತ್ತಾರೆ. ಟಿ.ಆರ್. ದಾಸೇಗೌಡರು, ಮಣಿಯಣ್ಣ ಮತ್ತು ಕುಟುಂಬ ವರ್ಗದವರಿಂದ ಶ್ರೀ ದೇವಿ ಅವರಿಗೆ 500 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿರುತ್ತಾರೆ. ಅಲ್ಲಿ ಕೆಲವೇ ಸಮಯದಲ್ಲಿ ಉಂಗುರ ಬಿದ್ದಾಗಿದೆ ಅಂತ ಯಾರು ಸಿಕ್ಕರು ದಯವಿಟ್ಟು ಇಲ್ಲಿ ತೇರಿನ ಮನೆಗೆ ತಂದ್ಕೊಡ್ಬೇಕು. ಕೆಲವೇ ಸಮಯದಲ್ಲಿ ಉಂಗುರ ಮಾಡಿದೆ ಅರ್ಜೆ ಕಾಣಿಕೆಯನ್ನ ಕೊಡುವಂತ ಭಕ್ತಾದಿಗಳು ತೇರಿನ ಮನೆಗೆ ಬಂದು ಅರ್ಜೆ ಕಾಣಿಕೆಯನ್ನ ಕೊಟ್ಟು ಸೂಕ್ತವಾದ ರಸೀದಿಯನ್ನ ಪಡೆಯತಕ್ಕದ್ದು. ರಾಮದೇವತ ಶ್ರೀ ಕರಿಯಮ್ಮ ಮತ್ತು ಮಲಿಗಪ್ಪನವರಿಗೆ ಕಾರ್ತಿಕ್ ಮತ್ತು ವಿದ್ಯಾ ಆತ್ಮ ಇವರಿಂದ ಶ್ರೀ ದೇವಿಯವರಿಗೆ 101 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿರ್ತಾರೆ. ಕಾರ್ತಿಕ್ ಮತ್ತು ವಿದ್ಯಾ ಮತ್ತು ಕುಟುಂಬ ವರ್ಗದ ರಾಮದೇವತ ಶ್ರೀ ಕರಿಯಮ್ಮ ಮತ್ತು ಮಲಿಗಮ್ಮನವರಿಗೆ ಅರ್ಜೆ ಕಾಣಿಕೆಯನ್ನ ಪಡೆಯುವಂತ ಭಕ್ತಾದಿಗಳು ತೇರಿನ ಮನೆಗೆ ಬಂದು ಅರ್ಜೆ ಕಾಣಿಕೆಯನ್ನ ಕೊಟ್ಟು ಸೂಕ್ತ ರಸೀದಿಯನ್ನ ಪಡೆಯತಕ್ಕದ್ದು. ರಥೋತ್ಸವ ನಡೀತಾ ಇದೆ. ಕರಿಯಮ್ಮ ದೇವಿ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘ ಮಧ್ಯೆ ಇಲ್ಲಿ ಕರಗಲ್ ಹತ್ರ ಬಜರಂಗದಳ ಹಾಗೂ ವಿಶ್ವ ಪರಿಷತ್ತಿಂದ ಕೊಟ್ಟು ಸೂಕ್ತ ರಸೀದಿಯನ್ನ ಪಡೆಯತಕ್ಕದ್ದು. ರಥೋತ್ಸವ ನಡೀತಾ ಇದೆ. ಅಲ್ಲಿ ಕರಿಯಮ್ಮ ದೇವಿ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದಿಂದ ಮದುವೆ ಹಂಚಬಹುದು. ಇಲ್ಲಿ ಕರಗಲ್ ಹತ್ರ ವಿಶ್ವ ಪರಿಷತ್ ಹಾಗೂ ಬಜರಂಗದ ವತಿಯಿಂದ ಪಾನ್ಕ ಹಂಚುತ್ತಿದ್ದಾರೆ. ಪಾನ್ಕ ಕುಡಿಬಹುದು. ರಥೋತ್ಸವ ನಡೀತಾ ಇದೆ. ಕರಿಯಮ್ಮನವರ 55ನೇ ವರ್ಷದ ವಿಜೃಂಭಣೆಯ ರಥೋತ್ಸವ ನಡೀತಾ ಇದೆ. ರಥೋತ್ಸವ ನಂತರ ಸಮಸ್ತ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ಇರುತ್ತೆ. ರಾಮದೇವತ ಶ್ರೀ ಕರಿಯಮ್ಮ ಮತ್ತು ಮಲಿಗಮ್ಮನವರಿಗೆ ಅರ್ಜೆ ಕಾಣಿಕೆಯನ್ನ ಕೊಡುವಂತ ಭಕ್ತಾದಿಗಳು ತೇರಿನ ಮನೆಗೆ ಬಂದು ಅರ್ಜೆ ಕಾಣಿಕೆಯನ್ನ ಕೊಟ್ಟು ಸೂಕ್ತ ರಸೀದಿಯನ್ನ ಪಡೆಯತಕ್ಕದ್ದು.